ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ ಬೆಂಗಳೂರು. ಬೆಂಗಳೂರಲ್ಲಿ ಹೆಸರುಘಟ್ಟ ಯಲಹಂಕ ಕ್ಷೇತ್ರದಲ್ಲಿ ಸೈಟು ಸುಮಾರು 36,000 ಸೈಟುಗಳ ನಿರ್ಮಾಣ ಮಾಡ್ತಾರಲ್ಲ. ಇದು ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗುವ ದಾಖಲಾತಿಗಳು ಯಾವ್ಯಾವು, ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಅಮೌಂಟ್ ಎಷ್ಟಾಗುತ್ತೆ, ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಯಾವ ವೆಬ್ಸೈಟು ಲಿಂಕಲ್ಲಿ ನಾವು ವಿಸಿಟ್ ಮಾಡಬೇಕು, ಅರ್ಜಿ ಶುಲ್ಕ ಎಷ್ಟಾಗುತ್ತೆ, ಮತ್ತು ಆರಂಭಿಕ ಠೇವಣಿ ಅಂದರೆ ನಾವು ಸೈಟಿನ ಮೌಲ್ಯದ ಡೆಪಾಸಿಟ್ ಆರಂಭಿಕ ಠೇವಣಿ ಎಷ್ಟು ಕಟ್ಟಬೇಕು, ಇದ್ರ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ವಿಡಿಯೋ ನೋಡಿ. ಇದ್ರ ಬಗ್ಗೆ ಸೈಟಿನ ಬಗ್ಗೆ, ಇದರ ಬೆಲೆ ಎಷ್ಟಾಗುತ್ತೆ, ಮೌಲ್ಯ ಅನ್ನೋದು ಎಲ್ಲ ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ಲಭ್ಯವಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಬನ್ನಿ, ಆಸಕ್ತಿ ಇರೋ ಅಂಥವ್ರು ದಯವಿಟ್ಟು ನೋಡಿ ಅಂತ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ನಮಸ್ತೆ ಮಾಡಿ ಫ್ರೆಂಡ್. BDS ಸೈಟ್ ಫ್ರೆಂಡ್, ಬೆಂಗಳೂರಿನಲ್ಲಿ ಉತ್ತರ ಭಾಗದಲ್ಲಿ BDS ಸೈಟ್ ನಿರ್ಮಾಣ ಮಾಡ್ತಾ ಇದೆ. ನಿಮಗೆ ವಿಷಯ ಸಾಕಷ್ಟು ವಿಡಿಯೋಗಳು ಮಾಡ್ತಾಯಿದ್ದೀನಿ ಫ್ರೆಂಡ್. ಈಗ ಈ ಸೈಟಿಗೆ ಸದ್ಯದ ಅರ್ಜಿ ಕರೆಯಲಾಗ್ತಿದೆ. ಆಗಸ್ಟ್ 5 ಮೇಲೆ ಅರ್ಜಿ ಕರಿತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೊದಲಿಗೆ ರೈತರಿಗೆ ಹಂಚಿದ ನಂತರ ಅದೇ ದಿನ ನಾವು ಆನ್ಲೈನ್ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಸರ್ಕಾರ ಇಲ್ಲಿ BDA ವತಿಯಿಂದ ತಿಳಿಸ್ತಾ ಇದೆ ಫ್ರೆಂಡ್. ಇಲ್ಲಿ ನಿಮಗೇನು ದಾಖಲಾತಿಗಳು ಬೇಕು ಅಂದರೆ BDS ಸೈಟ್ ನೀವು ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ ಸೈಟ್ಗಳು ತಾಳಕ್ಕೆ ದಾಖಲಾತಿಗಳು ಯಾವ್ಯಾವ ಬೇಕು, ಮತ್ತು ಇದು ಅರ್ಜಿ ಶುಲ್ಕ ಎಷ್ಟಾಗುತ್ತೆ, ಮತ್ತು ನೋಂದಣಿ ಶುಲ್ಕ, ಮತ್ತು ಆರಂಭಿಕ ಠೇವಣಿ ಎಷ್ಟು ಪರ್ಸೆಂಟ್, ಒಂದು ಸೈಟಿಗೆ ಎಷ್ಟು ಪರ್ಸೆಂಟ್ ನಾವು ಡೆಪಾಸಿಟ್ ಕಟ್ಟಬೇಕು, ಎಲ್ಲ ನಿಮಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನೂ ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದೇ ಥರ ಸಪೋರ್ಟ್ ಮಾಡಿ. BDS ಸೈಟ್ ವತಿಯಿಂದ 20-30 ಆಗಿರ್ಬೋದು, 40-60 ಆಗಿರ್ಬೋದು, ಯಾವುದೇ ಸೈಟ್ ಅಪ್ಡೇಟ್ ಬಂದರೂ ನಿಮಗೆ ಖಂಡಿತವಾಗಿ ಮಾಹಿತಿ ಕೊಡ್ತೀನಿ. ಈಗ ಮಾಹಿತಿ ನಿಮಗೆ ಸೈಟಿನ ಅಳತೆ 30x40 ಆನ್ಲೈನ್ ಅರ್ಜಿ ಇದಕ್ಕೆ ನೆಕ್ಸ್ಟ್ 5ನೇ ತಾರೀಕು ಮೇಲ್ಪಟ್ಟು ಸರಿದಾರೆ ಕರೀತಾರೆ. ಬನ್ನಿ, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯೋಣ ಫ್ರೆಂಡ್. ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ ಬೇಕಾಗುವಂಥ ಅರ್ಜಿ ಸಲ್ಲಿಸೋಕ್ಕೆ ದಾಖಲಾತಿಗಳು ನೋಡಿ. ಈಗ ಒಂದು ಸೈಟಿಗೆ ಬೇಕು ಅಂತ ಅಂದರೆ ದಾಖಲಾತಿಗಳು ಬೇಕೇ ಬೇಕಾಗುತ್ತೆ. ಅದು ಸರ್ಕಾರದ BDA ವತಿಯಿಂದ ಅತಿ ಹೆಚ್ಚು ದಾಖಲಾತಿಗಳು ನೀವು ಬೇಕಾಗುತ್ತೆ ನೋಡಿ. ಈಗ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ BDA ವತಿಯಿಂದನೇ 10 ವರ್ಷ ಇಲ್ಲ 15 ವರ್ಷವೂ ಇಕ್ಕಿರ್ತಾರೆ. ಬಟ್ ಇಲ್ಲಿ ಇದು ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆಗೆ ನಿಮ್ಮ ಆಧಾರ್ ಕಾರ್ಡು ಮೇನು ಬೇಕಾಗುತ್ತೆ. ಅದು ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಆಧಾರ್ ಕಾರ್ಡು, ಪಾನ್ ಕಾರ್ಡು, ನಿಮ್ಮ ಪಾನ್ ಕಾರ್ಡು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಇನ್ಕಮ್ ಸರ್ಟಿಫಿಕೇಟು ಇಲ್ಲಿ ಕೇಳ್ತಾ ಇದ್ದಾರೆ, ಇದ್ದರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ SC STಗಳು ಆಗಿದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ಅರ್ಜಿದಾರ ಜೊತೆ ನಿಮ್ಮದೊಂದು ಫೋಟೋ, ಇಷ್ಟು ದಾಖಲಾತಿಗಳು ಇದ್ದರೆ ನೀವು BDS ಸೈಟಿಗೆ ನೀವು ಅರ್ಜಿ ಸಲ್ಲಿಸ್ಕೋಬೋದು ಫ್ರೆಂಡ್. ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ ಸೈಟು ನಿಮಗೆ ಸ್ಕ್ವೇರ್ ಫೀಟು ನಿಮ್ಗೆ ಗೊತ್ತಿರಬೇಕು. ಆದರೆ ಸುಮಾರು ಸರಿ ನಾನು ತಿಳಿಸಿದ್ದೀನಿ, ಇನ್ನೂ ಒಂದು ಸರಿ ಸಹ ತಿಳಿಸ್ತೀನಿ ನೋಡಿ. ಇದು ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ ಸೈಟಿನ ಬಗ್ಗೆ ಸ್ಕ್ವೇರ್ ಫೀಟು 6,000 ರೂಪಾಯಿ, ಒಂದು ಅಡಿ ಏನು ಒಂದು ಚದರ ಅಡಿಗೆ 6,000 ರೂಪಾಯಿ ಇಲ್ಲಿ ನಿಮಗೆ ಸ್ಕ್ವೇರ್ ಫೀಟಲ್ಲಿ ಬೀಳುತ್ತೆ. ಈಗ ಆನ್ಲೈನಲ್ಲಿ ಅರ್ಜಿ ಕರೀತಾ ಇರೋದು 30x40 ಸೈಟಿಗೆ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಕರೀತಾ ಇದ್ದಾರೆ. ಅಂದರೆ ಸುಮಾರು 72 ಲಕ್ಷ ರೂಪಾಯಿ ನಿಮಗೆ ಒಂದು ಸೈಟಿನ ಬೆಲೆ ಇಲ್ಲಿ ನಿಮಗೆ ಆಗುತ್ತೆ. ಒಂದು ಸೈಟಿನ ಬೆಲೆ 72 ಲಕ್ಷ ರೂಪಾಯಿ ಆಗುತ್ತೆ. ವಿತ್ ನಿಮಗೆ ಈಗ ಅರ್ಜಿ ಸಲ್ಲಿಸೋಕ್ಕೆ ಶುಲ್ಕ ಕಟ್ಟಬೇಕು. ಇಲ್ಲಿ ಏನೋ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದರೂ ಸಹ ನೀವು ದುಡ್ಡು ಕಟ್ಟಬೇಕಾಗುತ್ತೆ. ರಾಜೀವ್ ಗಾಂಧಿ ವಸತಿ ನಿಗಮ 1 BHA 2 BHA ಫ್ಲಾಟ್ಗೆ ಅರ್ಜಿ ಸಲ್ಲಿಸುವಾಗ ಯಾವುದೇ ರೀತಿಯಲ್ಲಿ ಅಮೌಂಟ್ ಪೇ ಮಾಡಿರಲಿಲ್ಲ. ಆದರೆ BDA ವತಿಯಿಂದ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಇಲ್ಲಿ ನಿಮಗೆ ಅಮೌಂಟ್ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಅರ್ಜಿ ಹಾಕೋಕ್ಕೆ. ನೀವು ಈಗ SC ST ಇವರಿಗೆ ಒಂದು 500 ರೂಪಾಯಿ ಮಾಡಿದ್ದಾರೆ. SC ST ಅವರಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಮಾಡಿದ್ದಾರೆ. ಇನ್ನು ಸಾಮಾನ್ಯ ವರ್ಗದವರಿಗೆ 1,000 ರೂಪಾಯಿ ಅರ್ಜಿ ಶುಲ್ಕ ಮಾಡಿದ್ದಾರೆ. ಮತ್ತು ನೋಂದಣಿ ಶುಲ್ಕ ಅಂತ 2,000 ರೂಪಾಯಿ ಇಲ್ಲಿ ಹಣಗಡಿಸ್ತಾ ಇದ್ದಾರೆ. ಇಷ್ಟು ಇಲ್ಲಿ ನೀವು ಕಟ್ಟೋಕ್ಕಾಗುತ್ತೆ. ನೋಂದಣಿ ಶುಲ್ಕ ಅದು ಏನು ವಾಪಸ್ ಕೊಡ್ತಾರಂತೆ, ನೀವೇನೋ ಸೈಟ್ ಸಿಕ್ಕಲಿಲ್ಲ ಅಂದರೆ ನೋಂದಣಿ ಶುಲ್ಕ ವಾಪಸ್ ಅಂತ ತಿಳಿಸ್ತಾ ಇದ್ದಾರೆ. ಬಟ್ ಇಲ್ಲಿ ನೀವು ಸೈಟ್ ಅಲೆಕ್ಟ್ ಆದಮೇಲೆ ನಿಮಗೆ ಇಷ್ಟು ಪರ್ಸೆಂಟೇಜ್ ಅಮೌಂಟು ನೀವು ಪೇ ಮಾಡಬೇಕಾಗುತ್ತೆ. ಸುಮಾರು ಆರಂಭಿಕ ಠೇವಣಿ, ಸೈಟಿನ ಠೇವಣಿ ಎಷ್ಟು ಮೌಲ್ಯ ಇದೆಯೋ ಅದರಲ್ಲಿ 12% 12% 0.5 ಅಷ್ಟು ನೀವು ಹಣ ಡೆಪಾಸಿಟ್ ಇಲ್ಲಿ ಆರಂಭಿಕ ಠೇವಣಿ ಅಂತ ಇರಬೇಕಾಗುತ್ತೆ. ಇಲ್ಲಿ ಸೈಟಿನ ಮೌಲ್ಯ ಎಷ್ಟಿದೆಯೋ ಅಷ್ಟು ಡೆಪಾಸಿಟ್ ಅಮೌಂಟು ಇಲ್ಲಿ 12.5 ಅಷ್ಟು ನೀವು ಆರಂಭಿಕ ಠೇವಣಿ ಡೆಪಾಸಿಟ್ ಅಮೌಂಟು ಇಲ್ಲಿ ಪೇ ಮಾಡಬೇಕಾಗುತ್ತೆ ಫ್ರೆಂಡ್. ಇಷ್ಟು ಇದ್ರ ಬಗ್ಗೆ ನಿಮಗೆ ವಿವರ ಕೊಟ್ಟಿದ್ದೀನಿ. ಅದೇ ಥರ ನೆಕ್ಸ್ಟ್ ನೀವು ನೋಡೋದಾದರೆ ಅರ್ಜಿ ಸಲ್ಲಿಸೋದು ಯಾವುದು ಅಲ್ಲಿ ನೇರವಾಗಿ ಇದು ಆನ್ಲೈನ್ ಅರ್ಜಿ ಇರುತ್ತೆ. ಇಲ್ಲಿ ಯಾವುದೇ ರೀತಿ BDA ಕಚೇರಿಗೆ ಹರಿಯೋಕ್ಕೆ ಸರ್ಕಾರದವರು ಅವಕಾಶ ಕೊಟ್ಟಿಲ್ಲ. ನೇರವಾಗಿ ಆನ್ಲೈನ್ ಅರ್ಜಿ ಇರೋದರಿಂದ ನೀವು ಆನ್ಲೈನ್ ಅರ್ಜಿನಲ್ಲೇ ನೀವು ಹಾಕಬೇಕಾಗುತ್ತೆ. ಇದು BDA ಏನು BDA ಕರ್ನಾಟಕ ಗೌರ್ಮೆಂಟ್
ಆನ್ಲೈನಲ್ಲಿ ವೆಬ್ಸೈಟ್ ಇರುತ್ತೆ, ಅದ್ರ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಿಮಗೆ ಸ್ಕ್ರೀನಲ್ಲಿ ಲಿಂಕ್ ತೋರಿಸ್ತಾ ಇದ್ದೀವಿ ನೋಡಿ, 2 ಲಿಂಕ್ ಇದ್ದಾವೆ ಈ ಸ್ಕ್ರೀನಲ್ಲಿ. ಆ ಲಿಂಕಲ್ಲಿ ನೋಡ್ಕೊಂಡು ನೀವು 5ನೇ ತಾರೀಕು ಮೇಲ್ಪಟ್ಟು ಅನೌನ್ಸ್ ಆಗುತ್ತೆ, ಆವಾಗ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಮೊದಲಿಗೆ ರೈತರಿಗೆ ಕೊಟ್ಟ ನಂತರ ಇಲ್ಲಿ ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಬಿಡ್ತಾರೆ. ಈ ವೆಬ್ಸೈಟನ್ನು ನೋಡಿ ಸರ್ಚ್ ಮಾಡ್ತಾಯಿದ್ವಿ, ಇಲ್ಲಾಂದರೆ ಅಲ್ಲಿ ಬಂದಾಗ ಇದ್ರ ಬಗ್ಗೆ ಅರ್ಜಿ ಹಾಕೋದು, BDA ಕಡೆಯಿಂದ ಯಾವ ರೀತಿ ಅರ್ಜಿ ಹಾಕೋದು ಎಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಈಗ ಸದ್ಯಕ್ಕೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ವಿವರ ಕೊಟ್ಟಿದ್ದೀನಿ. ಅರ್ಜಿ ಹಾಕೋಕ್ಕೆ ಶುಲ್ಕ ಎಷ್ಟು ಮತ್ತು BDA ಕಡೆಯಿಂದ ದಾಖಲಾತಿಗಳು ಯಾವ್ಯಾವ ಬೇಕು ಇವೆಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.